ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಈಗ ಮೆಗಾ ಟ್ವಿಸ್ಟ್ ಸಿಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಲೋಕಸಮರದ ಹೊತ್ತಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲ ಆಗೋ ಸಾಧ್ಯತೆಗಳಿದೆಯಾ? ಈಗೊಂದು ಅನುಮಾನ ಮೂಡ್ತಾ ಇದೆ. ಕಾರಣ ಇಷ್ಟೇ, ಮಂಡ್ಯ ಕಾಂಗ್ರೆಸ್ ಜೆಡಿಎಸ್ ಅತೃಪ್ತರ ಜೊತೆ ಬಿಜೆಪಿ ಸಭೆ ನಡೆಸ್ತಾ ಇದೆ. ಚಲುವರಾಯಸ್ವಾಮಿ, ಹಾಲಿ ಎಂಪಿ ಎಲ್ಆರ್ ಶಿವರಾಮೇಗೌಡ ಜೊತೆ ಬಿಜೆಪಿ ಈಗ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ಹಾಗಾದ್ರೆ ಯಾಕೆ ಬಿಜೆಪಿ ಈ ಹೊತ್ತಲ್ಲಿ ರಹಸ್ಯ ಸಭೆಯನ್ನ ನಡೆಸ್ತಾ ಇರುವಂತದ್ದು ಅನ್ನೋ ಪ್ರಶ್ನೆ ಕಾಡುತ್ತೆ. ಬಿಜೆಪಿಯ ಸಿಪಿ ಯೋಗೇಶ್ವರ್, ಶಾಸಕ ಅಶ್ವಥ್ ನಾರಾಯಣ ಜೊತೆ ಮೀಟಿಂಗ್ ನಡೀತಾ ಇದೆ. ಆ ಮೀಟಿಂಗ್ ಅಲ್ಲಿ ಏನಾರ ಚರ್ಚೆ ಆಗ್ಬೋದು. ಹಾಗಾದ್ರೆ ಹಾಲಿ ಎಂಪಿ ಶಿವರಾಮೇಗೌಡರನ್ನ ಯಾಕೆ ಕರೆದಿರುವಂತದ್ದು ಈ ಒಂದು ರಹಸ್ಯ ಸಭೆಗೆ, ಅದು ಕೂಡ ಬಿಜೆಪಿ ಈ ಹೊತ್ತಲ್ಲಿ ಅನ್ನೋ ಪ್ರಶ್ನೆ ಬಹಳ ಪ್ರಮುಖವಾಗಿರುತ್ತೆ. ಇನ್ನು ಅತೃಪ್ತರನ್ನ ಸೆಳೆಯೋ ಆಪರೇಷನ್ಗೆ ಇದೀಗ ಮತ್ತೆ ಬಿಜೆಪಿ ಮುಂದಾಯ್ತಾ? ವಿಧಾನಸಭೆ ಆಪರೇಷನ್ ಮಾತ್ರ ಅಲ್ಲ, ಲೋಕಸಭೆಯಲ್ಲೂ ಕೂಡ ತನ್ನ ಕೈ ಚಳಕವನ್ನ ತೋರಿಸೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ? ಮೈತ್ರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ? ಯಾಕೆ ಈ ಒಂದು ಹೊಸ ಬೆಳವಣಿಗೆ? ಹೇಗೆ ಸಾಕಷ್ಟು ಪ್ರಶ್ನೆಗಳು ಕಾಡುತ್ತೆ. ನಿಖಿಲ್ ಸ್ಪರ್ಧೆಯಿಂದ ಚಲುವರಾಯಸ್ವಾಮಿ ಅಸಮಾಧಾನಗೊಂಡಿದ್ದಾರೆ, ಗೊತ್ತಿರೋ ವಿಚಾರ. ಟಿಕೆಟ್ ಕೈ ತಪ್ತಾ ಇರೋ ಬಗ್ಗೆ ಹಾಲಿ ಸಂಸದ ಶಿವರಾಮೇಗೌಡರಿಗೂ ಕೂಡ ಸಹಜವಾಗಿ ಅಸಮಾಧಾನ ಇರುತ್ತೆ. ಎಲ್ಲೂ ಕೂಡ ಹೊರ ಹಾಕಿಲ್ಲ. ಅವರೇ ಮುಂಚೆನೆ ಹೇಳಿದ್ರು, ಈ ಒಂದು ನಾಟಕ ಅಥವಾ ಡ್ರಾಮಾ ಕಂಪನಿಯಲ್ಲಿ ನಾವೊಬ್ಬ ಪಾತ್ರಧಾರಿ ಅಷ್ಟೇ, ಅವ್ರು ಏನ್ ಹೇಳ್ತಾರೆ ಹಂಗೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳೋ ಮೂಲಕ ಎಲ್ಲ ಒಂದು ಕಡೆ ಅಸಮಾಧಾನವನ್ನ ಹೊರ ಹಾಕಿದ್ರ ಶಿವರಾಮೇಗೌಡರು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಸೊ ಈ ಒಂದು ಅಸಮಾಧಾನವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ ಒಂದು ರಹಸ್ಯ ಸಭೆಯಲ್ಲಿ ಅನ್ನುವಂಥದ್ದು ಕಾಡತ್ತೆ. ಈ ಒಂದು ರಹಸ್ಯ ಸಭೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ಲೈವ್ ಜಾಯ್ನ್ ಆಗ್ತಿದ್ರೆ ರವೀಶ್, ಏನಿದು ಹೊಸ ಬೆಳವಣಿಗೆ ಅಂತ? ವಿದ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಎಸ್.ಎಂ. ಕೃಷ್ಣ ಅವರನ್ನ ಅಶೋಕ್ ರವರು ಭೇಟಿಯಾದ ಬಂದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಬಿಜೆಪಿ ವಲಯದಲ್ಲೂ ಕೂಡ ನಡೀತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರುಗಳನ್ನ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳ ಜೊತೆ ಸಂಪರ್ಕ ಮಾಡೋದಕ್ಕೂ ಕೂಡ ಬಿಜೆಪಿಯ ಶಾಸಕರು ಮುಂದಾಗಿದ್ದಾರೆ. ಹಾಗಾಗಿ ಬಿಜೆಪಿಯ ಶಾಸಕರುಗಳಿಗೆ ನಿಜಕ್ಕೂ ಕೂಡ ಸೂಚನೆ ಯಡಿಯೂರಪ್ಪನವರು ಕೊಟ್ಟರೋ ಅಥವಾ ಹೈಕಮಾಂಡ್ ಕೊಟ್ಟರೋ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಇವು ಖಾಸಗಿ ಹೋಟೆಲ್ನಲ್ಲಿ ಚಲುವರಾಯಸ್ವಾಮಿ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರನ್ನಾಗಿರ್ಬೋದು ಮತ್ತು ಶಿವರಾಮೇಗೌಡರಾಗಿರ್ಬೋದು, ಇವರ ಮೂವರನ್ನು ಕೂಡ ಪ್ರಮುಖವಾಗಿ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ಅವರು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದಾರೆ. ಮಹತ್ವದ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ನಿಖಿಲ್ ಕುಮಾರ್ ಮಾತಾಡದೇ ಇರೋದ್ರಿಂದ ನಮ್ಮನ್ನೆಲ್ಲ ಈಗ ಉಪಚುನಾವಣೆಯಲ್ಲಿ ಪಾರ್ಟಿ ನಮಗೆ ಕರೆದಿದ್ರು KPCC-ನಲ್ಲೇ. ನಮ್ಮ ಅಭಿಪ್ರಾಯ ನಾವು ಹೇಳ್ದು ಅಲ್ಟಿಮೇಟ್. ಆಮೇಲೆ ಅವಾಗೇನೋ ಒಂದು ತೀರ್ಮಾನ ಆಯಿತು. ಇವಾಗ ಆ ಥರದ್ದು ಇನ್ನೂ ನಮಗೆ ಪಾರ್ಟಿನಲ್ಲಿ ಈಗ ನಾವು JDS-ಗೆ ಬಿಟ್ಕೊಟ್ಟಿದ್ದೀವಿ, ನಾವು ಇಂತಿಂಥ ಕ್ಷೇತ್ರ ತಗೊಂಡಿದ್ದೀವಿ, ಮಂಡ್ಯದಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿ ಅಂತ ಯಾವುದನ್ನು ಇನ್ನೂ ಕನ್ಕ್ಲೂಷನ್ ನಮ್ಮನ್ನು ಕರೆದಿಲ್ಲ. ಸೊ ಮಾತಾಡದಲ್ಲೇ ನಾನು ಒಬ್ಬ ಕನಿಷ್ಠ ನಾನು ದೊಡ್ಡ ನಾಯಕ ಆಗದೇ ಇದ್ರು ನಾನು 3-4 ಸಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರೋದ್ರಿಂದ ಹಂಗೆಲ್ಲ ಮಾತನಾಡೋದು ಸೂಕ್ತ ಅಲ್ಲ. ಸ್ವಲ್ಪ ದಿವಸ ಕಾಲಾವಕಾಶ ಬೇಕಾಗುತ್ತೆ, ಅದು ತೀರ್ಮಾನ ಆಗುತ್ತೆ. ಆಮೇಲೆ ನಮ್ದು ಎಲ್ಲ ತೀರ್ಮಾನ ಒಂದು ಕಡೆ ಆದ್ರೆ ಜನರ ತೀರ್ಮಾನ ನಮ್ಮ ಕಟ್ಟಾಕಕ್ಕೆ ನಮ್ಮ ಕೈಲೇನು ಆಗಲ್ಲ. ಅದು ನಿಮಗೂ ಗೊತ್ತಿರೋದು, ನಮಗೂ ಗೊತ್ತಿರೋದು. ನಿಖಿಲ್ಗೆ ಹಾಕ್ತೀನಿ ಅಂದವ್ರನ್ನ ನಾನು ಬೇಡ ಅನ್ನೋಕ್ಕಾಗಲ್ಲ, ಸುಮಲತನ ಜೊತೆಲಿ ಹೋಗ್ತೀನಿ ಅಂದವ್ರನ್ನ ಇತ್ತಾಗೋಗಿ ಅಂತ ಹೇಳಕ್ಕಾಗಲ್ಲ. ಅದೆಲ್ಲ ಅವ್ರವ್ರ ತೀರ್ಮಾನ ಆಗೋದು. ನನ್ನ ಚುನಾವಣೆಗೆ ಜನನ ನನ್ನ ಕಡೆ ಎಳಿಲಿಕ್ಕಾಗಲಿಲ್ಲ ಅಂದ್ರೆ ಇನ್ನ ಲೋಕಸಭೆ ಚುನಾವಣೆಯಲ್ಲಿ ನಾನು ಇಡೀ ಮಂಡ್ಯದವರೆಲ್ಲ ನನ್ನ ಜೊತೆಲಿ ಇದ್ದಾರೆ ಅಂತ ಅನ್ನಕ್ಕಾಗತ್ತಾ? ಹಂಗೇನಾದ್ರೂ ಕೆಲವ್ರು ನಿಮ್ಮ ಹತ್ರ ಮಂಡ್ಯದಲ್ಲಿ ಇದಕ್ಕೆಲ್ಲ ಕಾರಣ ಅವರು ಅಂತ ಅಂದ್ರೆ ಅವರಿಗೆ ಅಟ್ಲೀಸ್ಟ್ ನನ್ನ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡವ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅಷ್ಟೇ. ಈಗ ಕುಮಾರಸ್ವಾಮಿ ಅವರೇ ಹೇಳ್ಬಿಟ್ಟಿದ್ದಾರೆ ಕ್ಷಮೆನ. ಅಭ್ಯರ್ಥಿ ಆದಂತ ನಿಖಿಲೇ ಹೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ, ಸೂಕ್ತ ಅಲ್ಲ ಅಂತ. ಬಹುಶಃ ದೇವೇಗೌಡರ ಹತ್ರ ಈ ಕ್ವಶನ್ ನೀವು ಕೇಳಬೇಕಾಗಿತ್ತು. ನೀವು ತಪ್ಪು ಮಾಡ್ತಾ ಇದ್ದೀರಾ. ನನಗೆ ಕೇಳಿದ್ರೆ ಏನು ಪ್ರಯೋಜನ? ಈ ರಾಷ್ಟ್ರದ ಒಬ್ಬ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಂಥವ್ರು, ಅವರ ಪಕ್ಷದ ಅವರ ಮಗ, ಒಬ್ಬ ಮಂತ್ರಿ, ಒಬ್ಬ ಮಹಿಳೆ ಬಗ್ಗೆ ಇವತ್ತು ಈ ಥರ ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರನ ಕೊಡಲಿಕ್ಕೆ ಶಕ್ತಿ ಇರೋದು, ಇದನ್ನು ಕ್ಲೋಸ್ ಮಾಡೋಕ್ಕೆ ಶಕ್ತಿ ಇರೋದು ನಮ್ಮ ರಾಜ್ಯದ ನಾಯಕರಾದಂಥ ದೇವೇಗೌಡರಿಗೆ ಒಬ್ಬರಿಗೇನು. ಅವರು ಯಾವುದೇ ವಿಚಾರ, ಈಗ ಇದು ಆಂಧ್ರ ಗೌಡ್ತಿ ಅಂದರು, ಇವ್ರು ನಮ್ಮ ಪಕ್ಷನೇ ಅಲ್ಲ ಅಂದರು, ಇವರಿಗೆ ಏನು ಹಕ್ಕಿದೆ ಅಂದರು, ಇವರು ಏನು ಕೆಲಸ ಮಾಡವ್ರೆ ಅಂದರು, ಇವ್ರದ್ದೇನು ಕೊಡುಗೆ ಅಂದರು, ಎಲ್ಲ JDS-ನಲ್ಲಿ ಮಾತಾಡಿದ್ದಾರೆ. ಪಾಪ ಅದ್ರ ಬಗ್ಗೆ ಅವ್ರಿಗೆ ರೈಟ್ಸ್ ಇದೆ. ಈ ರಾಜ್ಯದ ಜನ, ಮೀಡಿಯಾದವರು, ನಿಮ್ಮಂಥ ಎಲೆಕ್ಟ್ರಾನಿಕ್ ಹೊಸ ಹುಡುಗರು ಎಲ್ಲರೂ ಅವ್ರಿಗೆ ರೈಟ್ಸ್ ಕೊಟ್ಟಿದ್ದೀರಾ. ಇಲ್ಲ ಅಂತ ನಾವೇನು ಹೇಳಕ್ಕಲ್ಲ, ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಈಗ ಸರ್ಕಾರ 37 ಜನ ಇದ್ರು, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಬಟ್ ಆದ್ರೆ ಇದೆಲ್ಲಕ್ಕೂ ಅತ್ಯಂತ ಗೌರವವಾಗಿ ನಾವು
ಪೂಜ್ಯನೀಯ ಭಾವನೆಯಲ್ಲಿ ದೇವೇಗೌಡರನ್ನ ನೋಡ್ತೀವಿ ರಾಜ್ಯದಲ್ಲಿ. ಅವ್ರು ಏನಾರ ಇರಲಿ, ರಾಜಕೀಯವಾಗಿ ಏನೇ ಡಿಫರೆನ್ಸ್ ಇರಲಿ, ಅವರೊಬ್ರು ಮುತ್ಸದಿ ರಾಜಕಾರಣಿ ಅನ್ನೋದನ್ನ ಯಾರೂ ಸಹ ಅಲ್ಲೆಗಳಿಲಿಕ್ಕೆ ತಯಾರಿಲ್ಲ, ನೀವು ಇಲ್ಲ ಅಂತ ಹೇಳಕ್ ತಯಾರಿಲ್ಲ. ಎಲ್ಲ ಒಂದ್ ಕಡೆ ಅವರು ಅಂದಾಗ ಒಂದ್ ಸೆಕೆಂಡ್ ನೀವು ಬೆಚ್ಚುತ್ತೀರಾ, ನಾವು ಬೆಚ್ಚುತ್ತೀವಿ. ಸತ್ಯ ತಾನೆ? ನೀವು ಬೆತ್ತೀರಾ, ನೀವು ಸುಮ್ನದ ಮಗ ಅಂದ ತಕ್ಷಣನೇ ಸುಮ್ನೆ ಆಯ್ತೀರಾ? ಅವೆಲ್ಲ ಇರ್ಲಿ. ನಿನ್ಗಿಂತ ದೊಡ್ಡ ದೊಡ್ಡ ಪತ್ರಕರ್ತರ ಮುಂದೆ ಅವ್ರ ಪತ್ರಿಕೆ ಹೇಳಿಕೆ ಕೂಡ ನೋಡಿಲ್ವಾ ನಾನು? ಅದರಿಂದ ಇಲ್ಲ ಅಂತ ನೀನು ಒಪ್ಕೊಳಕ್ ಆಗಲ್ಲ. ನಾನು ಕ್ಷಮೆ ಕೇಳಿ ಅಂತ ಪಾಪ 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 ಇಂಥವೆಲ್ಲ ಹೇಳ್ಬಿಡಿ. ಅಲ್ಲಲ್ಲ, ಇದ್ರ ಬಗ್ಗೆ ನಿಮ್ದೇನು ಅಂತ ಕೇಳಿದಾಗ ಅವ್ರ ಮಗನಿಗೆ ಸರಿ ತಪ್ಪು ಅಂತ ಅವರೇ ನಿರ್ಧಾರ ಮಾಡ್ಬೇಕೆ ವಿನ ನಾನು ಹೆಂಗೆ ರೇವಣ್ಣಂಗೆ. ಎಸ್, ರವೀಶ್ ಚಲುವರಾಯಸ್ವಾಮಿ ಅವರು ಕೂಡ ಮಾತಾಡ್ತಾ ಇದ್ರು. ಇದರಲ್ಲಿ ಒಂದು ಪ್ರಮುಖ ಅಂಶ ಗಮನಿಸಬೇಕೇನು ಅಂದ್ರೆ, ನನಗೆ ಬೆಂಬಲ ಕೊಟ್ಟಿಲ್ಲ, ನನಗೆ ಬೆಂಬಲ ಸರಿಯಾಗಿ ತಗೊಳಕಾಗಿಲ್ಲ, ಇನ್ನು ಅವ್ರಿಗೆ ನಾನು ಗೆಲ್ಲಿಸ್ತೀನಿ ಅಂತ ಹೆಂಗ್ರಿ ಭರವಸೆ ಕೊಡ್ಲಿ ಅನ್ನೋ ಮಾತು ಹೇಳ್ತಿದ್ರು. ಸೊ ಏನಿದ್ರ ಒಳ ಅರ್ಥ? ಅವ್ರು ಎಲ್ಲಿಗೋ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ ಇವ್ರಿಗೂ ಕೂಡ ಅಂತ ಅನ್ಸುತ್ತೆ. ರವೀಶ್, ಎಸ್, ಈಗ ಒಂದು ರಹಸ್ಯ ಸಭೆ ನಡೀತಾ ಇದೆ. ಆ ಒಂದು ರಹಸ್ಯ ಸಭೆ ಯಾಕೆ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇವರ ಈ ಒಂದು ಹೇಳಿಕೆಗಳು ಯಾವ ರೀತಿಯಾಗಿ ತಿರುಚ್ಕೊಳ್ಬಹುದು ಅಥವಾ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಇದನ್ನ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ದೊಡ್ಡ ಗೌಡ್ರು ಅಥವಾ ದೇವೇಗೌಡ್ರು ಅನ್ನುವಂತಹ ಮರ್ಯಾದೆಯನ್ನ ಕೊಟ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಕೂಡ ಒಳಗೆಲ್ಲ ಒಂದ್ ಕಡೆ ಅಸಮಾಧಾನ ಇದೆ ಅನ್ನುವಂಥದ್ದು ಕಾಣುತ್ತೆ. ಬನ್ನಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಗೋಯಿಡ್ ರವೀಶ್. ಇದೆ ಪ್ರಮುಖವಾಗಿರ್ತಕ್ಕಂಥದ್ದು ಮಂಡ್ಯದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರುಗಳಾಗಿರ್ಬೋದು ಯಾರೊಬ್ರು ಕೂಡ ಬಹಿರಂಗವಾಗಿ ನಾಯಕರ ಎದುರು ಮಾತನಾಡುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಈಗಾಗಲೇ ಮೈತ್ರಿ ಸರ್ಕಾರದಲ್ಲಿ ಘೋಷಣೆ ಆಗ್ತಾ ಇದೆ ಮತ್ತೆ ಮಂಡ್ಯ ಅವರನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತ. ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ಬಹಿರಂಗವಾಗಿ ಮಾತನಾಡಿ ಎದುರಿಸುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ. ಹಾಗಾಗಿಯೇ ಚಲುವರಾಯಸ್ವಾಮಿ ಅವರು ಈ ರೀತಿಯ ಕಾರ್ಡನ್ನು ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಮಂಡ್ಯ ಜನ ನನ್ನ ಜೇಬಲ್ ಇದಾರ, ಆಗಿದ್ರೆ ನನ್ನ ಚುನಾವಣೆ ಕೂಡ ಗೊತ್ತಾಗ್ಬೇಕಾಗಿತ್ತಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಅಸಮಾಧಾನ ಇದೆ ಅಂತ ಹೇಳ್ಬೋದಿತ್ತು. ಹೌದು, ನಾವು ಗೆಲ್ಲಿಸ್ತೀವಿ, ಹೋಗಿ ಮನೆ ಮನೆಗೂ ಕೂಡ ಪ್ರಚಾರ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ ಅಂತ. ಖಂಡಿತವಾಗಿ ಕೂಡ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಕೂಡ ನೇರವಾಗಿ ಹೇಳುವಂತ ಸ್ಥಿತಿಯಲ್ಲೂ ಕೂಡ ಇಲ್ಲ. ಹಾಗಾಗಿ ಅಡ್ಡಗೋಡ ಮೇಲೆ ದೀಪ ಇಟ್ಟು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಯಾಕೆಂದ್ರೆ ಮತ್ತೊಂದ್ ಕಡೆ ಸುಮಲತಾ ಅವ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನನ್ನು ಕೂಡ ತೋರಿಸ್ತಾ ಇದ್ದಾರೆ. ಹಾಗಾಗಿ ಸುಮಲತಾ ಅವರ ನಿರ್ಧಾರ ಹೇಗಿರುತ್ತೋ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ನಿಲ್ಲೋದಿಲ್ಲ, ಅವ್ರನ್ನ ಬೆಂಬಲಿಸೋದಿಲ್ಲ ಅಂತ ಕೂಡ ದೆಹಲಿಯಲ್ಲಿ ಹೇಳಿದ್ದಾರೆ. ಈಗಿರುವಾಗ ಚಲುವರಾಯಸ್ವಾಮಿ ಅವರು ನೇರವಾಗಿ ಸುಮಲತಾ ಅವರನ್ನು ಕೂಡ ಸಮರ್ಥನೆ ಮಾಡಿಕೊಂಡು ಕೂಡ ಅಖಾಡಕ್ಕೆ ಇಳಿಯೋದಿಲ್ಲ. ಹಾಗಾಗಿ ಪರೋಕ್ಷವಾಗಿ ಯಾವ ರೀತಿಯ ರಾಜಕಾರಣ ನಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಮಂಡ್ಯ ರಾಜಕಾರಣದಲ್ಲಿ ಪರೋಕ್ಷ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ನಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ರವೀಶ್, ಇದ್ರ ಬಗ್ಗೆ ಅಂದ್ರೆ ಈ ಒಂದು ರಹಸ್ಯ ಸಭೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸುಖೇಶ್, ಏನಿದು ಹೊಸ ಬೆಳವಣಿಗೆ ದಿಢೀರ್ ಅಂತ? ವಿದ್ಯಾ, ಮಂಡ್ಯ ರಾಜಕಾರಣದ ಈ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು ಮತ್ತು ವಿಶೇಷವಾಗಿ ಮಂಡ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದ ಮುಖಂಡರುಗಳಿಗೆ ಅವರವರ ಪಕ್ಷದ ಒಳಗಿರುವಂತಹ ಗೊಂದಲಗಳ ವಿಚಾರವೂ ಕೂಡ ಇಲ್ಲಿ ಬರುತ್ತೆ. ವಿಶೇಷವಾಗಿ ಜೆಡಿಎಸ್ ನಿಂದ ಹಾಲಿ ಸಂಸದರೇ ಬರ್ತಾರೆ, ಕಾಂಗ್ರೆಸ್ ನಿಂದ ಮಾಜಿ ಸಚಿವರುಗಳು ಮಾಜಿ ಶಾಸಕರುಗಳು ಸೇರ್ಕೊಳ್ತಾರೆ, ಅದೇ ತಂಡದಲ್ಲಿ ಬಿಜೆಪಿಯ ನಾಯಕರುಗಳು ಬಂದು ಕೂತು ಮಾತನಾಡ್ತಾರೆ, ಜೊತೆಗೆ ಅಂಬರೀಶ್ ಅವರ ಕಟ್ಟ ಬೆಂಬಲಿಗರು ಸೇರ್ತಾರೆ. ನಾಲ್ಕು ವಿಭಿನ್ನವಾದ ರಾಜಕೀಯ ಪಕ್ಷಗಳು ಮತ್ತು ಗುಂಪಿನವರು ಸೇರ್ಕೊಂಡು ಮಾಡ್ತಾ ಇರುವಂತಹ ಮೀಟಿಂಗ್ ಇದು. ಸಾಕಷ್ಟು ಕುತೂಹಲನ ಕೇಳ್ತಿರುವಂತದ್ದು. ಆದ್ರೆ ಬಹುಶಃ ಇದೆಲ್ಲದರ ಉದ್ದೇಶ ಒಂದೇ ಆಗಿತ್ತು, ಅಂತಿಮವಾಗಿ ಸುಮಲತಾ ಅವರ ಬೆಂಬಲಕ್ಕೆ ನಿಲ್ಲುವಂತ ವಿಚಾರದಲ್ಲಿ ಏನೆಲ್ಲ ಹೊಂದಾಣಿಕೆಗಳನ್ನ ಮಾಡಿಕೊಳ್ಳಬಹುದು, ಯಾರ್ಯಾರೊಂದಿಗೆ ಮಾತುಕತೆ ನಡೆಸಬಹುದು, ಯಾರ್ಯಾರು ಏನೇನು ತಮ್ಮ ತಮ್ಮ ಪಾಲಿನ ಸರ್ವಿಸ್ ಅನ್ನು ಕೊಡಬಹುದು ಈ ವಿಚಾರಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ನಡೆದಂತೆ ಕಂಡು ಬರ್ತಾ ಇದೆ. ಆದ್ರೆ ಈ ದಿಢೀರ್ ಬೆಳವಣಿಗೆ ದೊಡ್ಡ ಮಟ್ಟದ ಅಚ್ಚರಿಯನ್ನು ಉಂಟು ಮಾಡುವಂತದ್ದು ಮತ್ತು ಮಂಡ್ಯ ರಾಜಕಾರಣದ ಮಟ್ಟಿಗೆ ಒಂದು ಅನಿರೀಕ್ಷಿತವಾದಂತ ಒಂದು ಮೂಮೆಂಟ್ ಇದು ಅಂತ ಕೂಡ ಹೇಳಬಹುದು. ವಿದ್ಯಾ, ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಜೆಡಿಎಸ್ ನ ಹಾಲಿ ಎಂಪಿ ಈ ಒಂದು ಸಭೆಗೆ ಹಾಜರಾಗಿರುವಂತದ್ದು ಜೆಡಿಎಸ್ಗೂ ಬಿಗ್ ಶಾಕ್ ಇದು. ಖಂಡಿತ ಹೌದು ವಿದ್ಯಾ, ಯಾಕಂತಂದ್ರೆ ಹಾಲಿ ಸಂಸದರು ಕೂಡ ಆಗಿರ್ತಕ್ಕಂಥ ಶಿವರಾಮೇಗೌಡರು, ನಾನು ಯಾವತ್ತಿದ್ರೂ ಕೂಡ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅಲ್ಲಿನ ನಿಲಯದ ನಾನು ನಾಟಕಕಾರ ಅಂತ ಹೇಳಿದ್ರು, ಅಥವಾ ಪಾತ್ರವನ್ನಷ್ಟೇ ನಿರ್ವಹಿಸುವ ನನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬರುವಂತದ್ದು ಅವರು ಅಚ್ಚರಿಯನ್ನು ಮೂಡಿಸುವಂತದ್ದು. ಬಹುಶಃ ನಾವು ಮಾತಾಡೋದಾದ್ರೆ ಈಗ ನಮ್ಗಿಲ್ಲ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಮಾಜಿ ಸಚಿವರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸುವಂತರು. ಸರ್, ಚಲುವರಾಯಸ್ವಾಮಿ ಅವರು, ಏನಿದು ದಿಢೀರ್ ಬೆಳವಣಿಗೆ ಮಂಡ್ಯದ ಮಟ್ಟದಲ್ಲಿ? ಏನು ಇಲ್ವಲ್ಲ ಮಂಡ್ಯದಲ್ಲಿ ಏನು ಮಂಡ್ಯದಲ್ಲಿ ಏನೂ ಆಗಿಲ್ಲ. ಇಲ್ಲಿ ತಾವುಗಳೆಲ್ಲ ಖಾಸಗಿ ಹೋಟೆಲ್ ಸೇರಿದ್ರಿ, ಶಿವರಾಮೇಗೌಡರು ಬರ್ತಾರೆ, ನೀವು ಸೇರ್ತೀರಿ, ಬಂಡಿ ಸಿದ್ದೇಗೌಡರು ಬರ್ತಾರೆ, ಅಂಬರೀಶ್ ಅವರ ಬೆಂಬಲಿಗರು ಬರ್ತಾರೆ, ಬಿಜೆಪಿ ಅವರು ಇದೇ ಹೋಟ್ಲಿಗೆ ಬರ್ತಾರೆ. ಏನಿದು? ನೋಡಪ್ಪ, ನನಗೆ ರೆಗ್ಯುಲರ್ ಹೋಟ್ಲು
ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ಊಟಕ್ಕೆ. ಇಲ್ಲಿ ಬಹಳ ಜನ ಸೌತ್ ಅಲ್ಲ ಓಕೆ, ಸೌತ್ ನಾರ್ತ್ ಊಟ ಚೆನ್ನಾಗಿರುತ್ತೆ, ಅದೆಲ್ಲ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಮಂಡ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ತಾವು ಏನ್ ತಮ್ಮ ನಿಲುವೇನು ಈ ಟೈಮಲ್ಲಿ? ನಮ್ ನಿಲುವು ಏನೂ ಇಲ್ಲ, ಇಲ್ಲಿ ಮೀಟಿಂಗು ಆಗಿಲ್ಲ, ಇಲ್ಲೇನು ಚರ್ಚೆನೂ ಆಗಿಲ್ಲ. ಸೊ ಇದ್ರ ಬಗ್ಗೆ ನೀವು ಊಹೆ ಮಾಡ್ಕೊಂಡ್ರೆ ನಾನೇನು ಹೇಳಲಿಕ್ಕಾಗಲ್ಲ. ಈ ಹೋಟ್ಲಲ್ಲಿ ಇವತ್ತು ಯಾವುದೇ ತರದ ರಾಜಕೀಯ ಓಕೆ, ಯಾವುದೇ ಸಭೆ ನಡೆದಿಲ್ಲ. ಆದ್ರೆ ಸುಮಲತಾ ಅವರ ಸ್ಪರ್ಧೆ ಮತ್ತು ಜೆಡಿಎಸ್ ಸ್ಪರ್ಧೆ ಈ ವಿಚಾರದಲ್ಲಿ ತಮ್ಮ ನಿಲುವೇನು ಅಂತ ಕೇಳ್ತಾ ಇದ್ದೀನಿ. ನಿಲುವಿನ್ನು ಪಕ್ಷ ಒಂದು ಅಧಿಕೃತವಾಗಿ ಇವತ್ತು ಸ್ಕ್ರೀನಿಂಗ್ ಕಮಿಟಿನಲ್ಲಿ ಡೆಲ್ಲಿನಲ್ಲಿದೆ. ಅದಾದ ಮೇಲೆ ಬಂದು ಅವರು ಘೋಷಣೆ ಮಾಡಿ ಸೊ ಅಂತಿಮವಾಗಿ ನಮ್ಗೆ ಏನ್ ಸೂಚನೆ ಕೊಡ್ತಾರೆ ನಂತರ ನಾವೇನು ಅಂತ ಅವ್ರ ಜೊತೆ ಮಾತಾಡ್ಬೋದು. ಅಲ್ಲಿವರೆಗೂ ನಾವೇನ್ ಮಾತಾಡೋದು? ಅಂತಿಮ ಸೂಚನೆ ಕೊಟ್ಟ ನಂತರ ನಿಮ್ಮ ತೀರ್ಮಾನ ಪ್ರಕಟ ಆಗುತ್ತೆ. ಅವ್ರಿಗೆ ಹೇಳ್ಬೇಕು. ಅವ್ರು ನಮ್ಗೇನು ಹೇಳೇ ಇಲ್ಲ, ನಾನಿನ್ನು ಹೇಗೆ ಹೇಳಕ್ಕಾಗತ್ತೆ? ಅಲ್ಲ, ಪಕ್ಷದ ಹೆಂಗಿರು ನಿಮ್ಗೆ ಬರಲ್ಲ ಅಂತ ಗೊತ್ತು, ಕಾಂಗ್ರೆಸ್ಗಂತೂ ಸಿಗಲ್ಲ, ಗೊತ್ತಿಲ್ಲ ಅಲ್ವಾ? ಈಗ ಡಿ ಕೆ ಶಿವಕುಮಾರ್ ಇವತ್ತು ಹೇಳವ್ರೆ ಸುಮಲತನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳವ್ರೆ, ವಾಪಸ್ಸು ಸೈಲೆಂಟ್ ಆಗಿ ಇರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇನ್ನೊಂದ್ ತರ ಮಾತಾಡ್ತಾರೆ. ನಾವು ಅಲ್ಟಿಮೇಟ್ ಪಕ್ಷ ಏನೂ ತೀರ್ಮಾನ ತಗೊಳ್ಳದಲ್ಲೇ ನಾವೇನೆ ಸ್ವಯಂ ಘೋಷಣೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ವಿದ್ಯಾ, ಇದು ಚಲುವರಾಯ ಸ್ವಾಮಿ ಅವರ ಮಾತು. ಅವರ ಮಾತಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಬಹುದು. ಪಕ್ಷ ಹೇಳಿದ ನಂತರದಲ್ಲಿ ನಾವು ಹೇಳ್ತೀವಿ ಅಂದ್ರೆ ಬಹುಶಃ ಅವ್ರ ತೀರ್ಮಾನ ಇನ್ನೇನೋ ಆಗಿದ್ರು ಆಗಬಹುದು, ಗೊತ್ತಿಲ್ಲ. ಅದು ಸದ್ಯದ ಬೆಳವಣಿಗೆ. ವಿದ್ಯಾ, ಬಿಜೆಪಿಗೆ ಹೋಗಲ್ಲ, ಈ ರಹಸ್ಯ ಸಭೆಗೂ ಅವ್ರಿಗೂ ಸಂಬಂಧ ಇಲ್ಲ ಸುಖೇಶ್. ಹಾಗಾದ್ರೆ ಕೇಳ್ಬಿಡಿ ಸುಖೇಶ್ ಅದೊಂದನ್ನ. ಖಂಡಿತ ಇದು ಅವರು ಹೇಳ್ತಾ ಇರುವಂತ ಮಾತು. ಇಲ್ಲಿ ಯಾವುದೇ ರೀತಿ ಸಭೆ ನಡೀಲಿಲ್ಲ, ಯಾರು ಸಿಗ್ಲಿಲ್ಲ, ನಾನು ಊಟಕ್ಕೆ ಬಂದಿದ್ದೆ ಅನ್ನುವಂಥದ್ದು ಅವ್ರು ಹೇಳುವಂತ ಸಹಜವಾಗಿ ಹೇಳ್ತಕ್ಕಂಥ ಮಾತು. ಅದ್ರ ಬಗ್ಗೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳು ಇದೇ ರೀತಿ ಹೇಳಿಕೆಗಳನ್ನ ಕೊಟ್ಟಂತ ಉದಾಹರಣೆಗಳು ಇದಾವೆ. ಆದ್ರೆ ಇವತ್ತು ಇಲ್ಲಿ ಸೇರಿದಂತದ್ರ ಹಿಂದೆ ಬೇರೆದೇ ಆದ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಮತ್ತು ಮಂಡ್ಯ ರಾಜಕಾರಣದ ಸದ್ಯದ ಪರಿಸ್ಥಿತಿ, ಕಾಂಗ್ರೆಸ್ ಆ ಒಂದು ಸ್ಥಾನವನ್ನು ಬಿಟ್ಟುಕೊಡ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಮತ್ತು ಅವರ ಪಾರಂಪರಿಕ ಎದುರುಗಾಳಿಗಳಾದಂಥ ಜೆಡಿಎಸ್ ನಿಂದ ಅಭ್ಯರ್ಥಿ ಹಾಕ್ತಿರುವಂತದ್ದ ಇವರು ಹೇಗೆ ಫೇಸ್ ಮಾಡಬೇಕು ಅನ್ನೋ ವಿಚಾರ, ಮತ್ತೊಂದು ಕಡೆ ಸುಮಲತಾ ಅವರ ಸ್ಪರ್ಧೆ, ಇವೆಲ್ಲವೂ ಕೂಡ ಈ ಸಭೆಗೆ ಸಾಕಷ್ಟು ಪುಷ್ಟಿಯನ್ನ ನೀಡುತ್ತೆ. ವಿದ್ಯಾ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗೆ.